ನಮಸ್ಕಾರ ಸ್ನೇಹಿತರೆ, ರೇವತೀಸ್ ಫುಡ್ ಲ್ಯಾಬ್ಗೆ ಸ್ವಾಗತ. ಶ್ರೀಮನ್ ಮಹಾವಿಷ್ಣುವಿಗೂ ಮತ್ತು ರಾಯರಿಗೂ ಪ್ರಿಯವಾದ ನೈವೇದ್ಯ ಹಯಗ್ರೀವ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 1/4 kg ಕಡಲೆಬೇಳೆ, 1/4 kg ಉಂಡೆ ಬೆಲ್ಲ ಪುಡಿ ಮಾಡಿಟ್ಕೊಂಡಿರೋದು, 150 ಗ್ರಾಮ್ ತುಪ್ಪ, 150 ಗ್ರಾಮ್ ಒಣಕೊಬ್ಬರಿ ತುರಿದಿಟ್ಕೊಂಡಿರೋದು, 2 ಟೇಬಲ್ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್, 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ. ಮಾಡೋ ವಿಧಾನ ನೋಡೋಣ ಬನ್ನಿ. ತಗೊಂಡಿದ್ದ ಕಡಲೆಬೇಳೆಗೆ ಸ್ವಲ್ಪ ನೀರು ಸೇರಿಸಿ ನೀಟಾಗಿ 3ರಿಂದ 4 ಸರಿ ನೀಟಾಗಿ ತೊಳೆದ್ಕೋಬೇಕು. ತೊಳೆದಿಟ್ಕೊಂಡಿದ್ದ ಕಡಲೆಬೇಳೆನ ಕುಕ್ಕರ್ನಲ್ಲಿ ಹಾಕಿ ಅದು ಬೇಯುವಷ್ಟು ಪ್ರಮಾಣದ ನೀರನ್ನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4ರಿಂದ 5 ಸರಿ ಕೂಗಿಸ್ಕೋಬೇಕು. ಮತ್ತೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ 1/4 ಲೋಟ ನೀರು ಸೇರಿಸಿ ಅದಕ್ಕೆ ಪುಡಿ ಮಾಡಿಟ್ಕೊಂಡಿದ್ದ ಉಂಡೆ ಬೆಲ್ಲನ ಹಾಕಿ ಕರಗಲು ಬಿಡಿ. ಅದು ಒಂದು ಕುದಿ ಬಂದಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತಳ ಹಿಡಿಬಾರ್ದು ಅಂತ ನೀಟಾಗಿ ಸೌಟಲ್ಲಿ ಒಂದು 2 to 3 ಟೈಮ್ಸ್ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕಂಪ್ಲೀಟ್ ಕುದಿ ಬಂದಾದಮೇಲೆ ಸ್ಟವ್ನ ಆಫ್ ಮಾಡಿ ಆ ಕರಗಿದ ಬೆಲ್ಲದ ನೀರನ್ನು ಶೋಧಿಸ್ಕೋಬೇಕು. ಯಾಕೆ ಈ ಪ್ರೊಸೀಜರ್ ಮಾಡೋದು ಅಂತಂದರೆ, ಏನಾದರೂ ಸಣ್ಣ ಪುಟ್ಟ ಕಸ ಇದ್ದರೆ ಶೋಧಿಸ್ಕೊಳ್ಳೋದ್ರಿಂದ ಆ ಕಸ ಹೋಗುತ್ತೆ, ನೀಟಾಗಿರೋ ಬೆಲ್ಲದ ಪಾಕ ರೆಡಿ ಆಗುತ್ತೆ ಅಂತ. ನೋಡಿ, ಈ ಥರ ಕ್ಲಿಯರ್ ಆಗಿರುತ್ತೆ. ಮತ್ತು 4ರಿಂದ 5 ವಿಸಿಲ್ ಬಂದಿದ್ದ ಕಡಲೆಬೇಳೆನ ಸೈಡಲ್ಲಿ ಇಟ್ಕೊಂಡು ಮತ್ತೆ ಒಂದು ಒಗ್ಗರಣೆ ಬಾಣಲಿಲಿ ಸಣ್ಣ ಉರಿಯಲ್ಲಿ 2 ಟೇಬಲ್ ಸ್ಪೂನ್ ಗಸಗಸೆನ ಹಾಕ್ಕೊಂಡು ನೀಟಾಗಿ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಅದು ಕೈ ಬಿಡದೆ ಫ್ರೈ ಮಾಡ್ತಾ ಇದ್ದರೆ ಅದು ಬೇಗ ಸೀದು ಹೋಗಲ್ಲ ಅಂತ. ಮತ್ತು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ಗೆ ಗಸಗಸೆ ಟರ್ನ್ ಆಗಿ ಈ ಥರ ಸಿಡಿಯೋಕ್ಕೆ ಬಂದರೆ ಅದು ರೆಡಿ ಆಗಿದೆ ಅಂತ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತು ಅದೇ ಒಗ್ಗರಣೆ ಬಾಣಲಿಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಕಾದ್ಮೇಲೆ ಗೋಡಂಬಿನ ಹಾಕೋಬೇಕು. ಗೋಡಂಬಿನೂ ಕೂಡ ಸಣ್ಣ ಉರಿಯಲ್ಲೇನೆ ಫ್ರೈ ಮಾಡ್ಕೋಬೇಕು. ಕೈ ಬಿಡದಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಲೈಟ್ ಗೋಲ್ಡನ್ ಕಲರ್ ಬಂದಾಗ ಆ ಗೋಡಂಬಿಗೆ ನಾವು ದ್ರಾಕ್ಷಿಯನ್ನು ಸೇರಿಸ್ಕೋಬೇಕು. ದ್ರಾಕ್ಷಿನ ಸೇರಿಸ್ಕೊಂಡು 1 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಎರಡೂ ನೀಟಾಗಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿರುತ್ತೆ. ನೋಡಿ, ಈ ಥರ ಬರಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡು ಮತ್ತೆ ಶೋಧಿಸಿ ಇಟ್ಕೊಂಡಿದ್ದ ಬೆಲ್ಲದ ನೀರನ್ನು ಮತ್ತೆ ಪಾಕ ಬರೋ ಅದಕ್ಕೆ ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಕಡಾಯಿ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಲ್ಲಿ ಬಿಡಬೇಕು. ಸ್ವಲ್ಪ ಕಾದ ತುಪ್ಪಕ್ಕೆ ತುರಿದಿಟ್ಕೊಂಡಿದ್ದ ಒಣಕೊಬ್ಬರಿನ ಸೇರಿಸಿ ಸಣ್ಣ ಉರಿಯಲ್ಲಿ ಕೊಬ್ಬರಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಿದ್ದಂಗೆ ಒಣಕೊಬ್ಬರಿ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬಂದ ಈ ಬೆಲ್ಲದ ಪಾಕನ ಅದಕ್ಕೆ ಸೇರಿಸ್ಕೋಬೇಕು. ನೀಟಾಗಿ 1-2 ಸರಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಈ ಪ್ರೊಸೀಜರ್ ಮಾಡೋದು ಅಂತಂದರೆ, ಬೇಗ ಕೊಬ್ಬರಿ ಜೊತೆ ಹಾಕಿ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡಿ ಈ ಪಾಕನ ಹಾಕಿದ್ರೆ ಇನ್ನೂ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಅಂತ. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೆಲ್ಲದ ಪಾಕನ ಬಿಟ್ಟು ಮತ್ತೆ ಕೂಗ್ಸಿಟ್ಕೊಂಡಿದ್ದ ಕಡಲೆಬೇಳೆನ
ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೋಬಾರ್ದು, ಸ್ವಲ್ಪ ಕಾಳು ಇರೋ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ಪಾಕ ಬರಲು ಇಟ್ಟಿದ್ದ ಈ ಬೆಲ್ಲದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತು ಕುಗ್ಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದ ಕಡಲೆಬೇಳೆನ ಅದಕ್ಕೆ ಸೇರಿಸ್ಕೋಬೇಕು. ಮತ್ತು ಕಡಲೆಬೇಳೆ ಸೇರಿಸ್ಕೊಂಡ್ಮೇಲೆ ನೀಟಾಗಿ ಬೆಲ್ಲದ ಪಾಕನ ಮತ್ತು ಕಡಲೆಬೇಳೆ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ದ ಗಸಗಸೆ ಪೌಡರ್ನ ಹಾಕಿ ಗಸಗಸೆನ ಸೇರಿಸಿದ್ಮೇಲೆ ಸಣ್ಣ ಉರಿ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಇನ್ನು 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಿ. ಲಿಡ್ನ ಓಪನ್ ಮಾಡಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಹುರಿದಿಟ್ಕೊಂಡಿದ್ದ ದ್ರಾಕ್ಷಿ ಗೋಡಂಬಿನ ಅದಕ್ಕೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಅಯಗ್ರೀವ ರೆಡಿ ಆಗಿದೆ. ಸೊ ಸ್ಟವ್ ಆಫ್ ಮಾಡಿ ಏಲಕ್ಕಿ ಪೌಡರ್ ಹಾಕಿ ನೀಟಾಗಿ ಫೈನಲ್ ಆಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿದ್ರೆ ಅಯಗ್ರೀವ ರೆಸಿಪಿ ರೆಡಿಯಾದ ಅಯಗ್ರೀವನ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರ ಮೇಲೆ ಒಂದು ತುಳಸಿ ದಳನ ಇಟ್ಬಿಟ್ಟು ದೇವರ ಮುಂದೆ ಇಟ್ಟು ಕೃಷ್ಣ ಅರ್ಪಣ ಮಸ್ತು. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇವತೀಸ್ ಫುಡ್ ಲ್ಯಾಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸ್ನೇಹಿತರೆ.